ಬಹುಶಃ ಕಾಲ ಬದಲಾಗ್ತಾ ಇರೋ ಹಾಗೆಯೇ ಈ ಧರ್ಮ ಅಥವಾ ಈ ಫಿಲಾಸಫಿಯ ಮೆಸೇಜ್ಗಳನ್ನ ತೊಗೊಂಡೋಗೋ ಮೆಸೆಂಜರ್ಸ್, ಸಂದೇಶವನ್ನು ತೊಗೊಂಡೋಗೋ ಅವರು ಬದಲಾಗಿದ್ದಾರೆ. 80-90ರಲ್ಲಿ ನಾವು ಒಂದು ರೀತಿಯ ಸಂದೇಶ ತೊಗೊಂಡು ಹೋಗೋರನ್ನ ನೋಡಿದ್ದೀವಿ. ಹಾಗೆ ಹಿಂಗೆ ಹೋಗ್ತಾ ಇತ್ತು ಆ ಸಂದೇಶ ಅಂತ ನೋಡಿದ್ದೀವಿ. ಈಗ 2010ರ ನಂತರ ಬೇರೆ ರೀತಿಯಾಗಿದೆ ಅಂತ. ನೀವು ಹೆಂಗೆ ನೋಡ್ತೀರಾ ಈ ಬದಲಾವಣೆಯನ್ನು? ಅದು ಸ್ವಾಮೀಜಿಗಳಿರ್ಬೋದು, ಗುರುಗಳಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿರ್ಬೋದು. ಹೇಗೆ ನೋಡ್ತೀರಾ ಈ ಬದಲಾವಣೆನ? ಕಾಲಕ್ಕೆ ತಕ್ಕಂತೆ ಆಗ್ತಾ ಇರೋದು ಅಂತ ನೋಡಿ. ಬದಲಾವಣೆ ಬರೀ ಆಧ್ಯಾತ್ಮಿಕತೆ ಅಷ್ಟೇ ಅಲ್ಲ. ಈಗ 90ಸಲ್ಲಿ ನಾವು ಕಂಪ್ಯೂಟರ್ ಪ್ರೋಗ್ರಾಮಿನ ಡಿಸೈನ್ ಬರಿಬೇಕಾದ್ರೆ ಫೋರ್ಟ್ರಾನ್ ಲ್ಯಾಂಗ್ವೇಜಲ್ಲಿ, ಕಂಪ್ಯೂಟರ್ ಲ್ಯಾಂಗ್ವೇಜ್, ಕೋಡ್ ಲ್ಯಾಂಗ್ವೇಜಲ್ಲಿ ಬರಿತಾ ಇದ್ವಿ. ಅದು ಆದಮೇಲೆ ಎಷ್ಟೆಲ್ಲ ಲ್ಯಾಂಗ್ವೇಜಸ್ ಬಂದಿದ್ದಾವಲ್ವ, ಬಂದಿದೆಯಲ್ಲ, ಕೋಬಾಲ್, C++, ಜಾವಾ, ಸೊ ಅದು ಪೈಥಾನ್. ಈ ಪ್ರಗತಿಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ಈ ನಮ್ಮ ಭೌತಿಕ ಇದರಲ್ಲೇ ಸಾಕಷ್ಟು ಬದಲಾವಣೆ ಆಗ್ತಾ ಇರಬೇಕಾದ್ರೆ ಜ್ಞಾನವನ್ನು ತಿಳಿಸ್ತಕ್ಕಂಥ ಪರಿಯು ಕೂಡ ಬದಲಾಗಬೇಕು. ಬಟ್ ಅದರ ಮೂಲ ಎಸೆನ್ಸ್ ಚೇಂಜ್ ಆಗಬಾರ್ದು. ಹೌದಲ್ಲ? ಅದು ಮೂಲ ಚೇಂಜ್ ಆಯಿತು ಅಂತಂದರೆ ಅರ್ಥ ಕಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮೂಲವನ್ನು ಹಾಗೆ ಜತನವಾಗಿಟ್ಟು ಹೇಳುವ ರೀತಿಯನ್ನು ಸ್ವಲ್ಪ ಬದಲು ಮಾಡಿ ಹೇಳ್ಕೊಡ್ಬೇಕಾಗ್ತದೆ. ಅದರ ಮೆಥಡ್ ಆಫ್ ಟೀಚಿಂಗ್, ಬಟ್ ಕ್ವಿಂಟೆಸೆನ್ಸ್, ದ ಕೋರ್ ಎಸೆನ್ಸ್ ಶುಡ್ ಬಿ ರಿಟೈನ್ಡ್ ಆ್ಯಂಡ್ ರಿಮೈನ್ಡ್ ಆಸ್ ಇಟ್ ಈಸ್. ಅದು ಬದಲಾಗಬಾರ್ದಲ್ಲ, ಹೇಳ್ತಕ್ಕಂಥ ರೀತಿ ಬದಲಾಗ್ಬೋದು. ಈಗಲೇ ಟೀಚಿಂಗ್ ಮೆಥಡಾಲಜೀಸ್ನಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ. ನಾವೆಲ್ಲ ಪ್ರೈಮರಿ ಕ್ಲಾಸ್ನಲ್ಲಿ ಕಲಿತಾ ಇದ್ದ ಶೈಲಿಗೂ ಈಗಿನ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ನ ನಾವು ಕಲಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕತೆಯನ್ನು ಕೂಡ ಹೇಳ್ಕೊಡ್ತಕ್ಕಂಥ ರೀತಿಯನ್ನು ಬದಲು ಮಾಡಿ ಹೇಳ್ಕೊಡ್ಬೋದು ಸತ್ಯನೇ. ಆದರೆ ಬೇಸಿಕ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಶುಡ್ ನಾಟ್ ಬಿ ಚೇಂಜ್. ಸ್ವಾಮೀಜಿ, ಬೇಸಿಕ್ ಕಾನ್ಸೆಪ್ಟ್ ಬದಲಾಗಬಾರ್ದು, ಎಸೆನ್ಸ್ ಬದಲಾಗಬಾರ್ದು ಅಂತ ಹೇಳ್ತೀರಾ. ಹಾಗೆಯೇ ಸುಮಾರು ಜನ ಉದ್ದೇಶದ ಬಗ್ಗೆ ಕೂಡ ಮಾತಾಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಯೋಗ ವೆಸ್ಟರ್ನ್ ವರ್ಲ್ಡಲ್ಲಿ ತುಂಬಾ ಕಮರ್ಷಿಯಲೈಸ್ ಮಾಡಿಬಿಟ್ರು ಅಂತ ಒಂದು ಮಾತಿತ್ತು. ಈಗ ಇನ್ನೊಂದು ಕಡೆ ಒಂದಿಷ್ಟು ಹೊಸ ಸಂಸ್ಥೆಗಳು ಬರ್ತಾ ಇರೋವು ಆಧ್ಯಾತ್ಮವನ್ನು ಕೂಡ ಕಮರ್ಷಿಯಲೈಸ್ ಮಾಡ್ತಾ ಇದ್ದಾವೆ ಅಂತ ಒಂದು ಭಾವನೆ ಇದೆ. ಇದನ್ನ ನೀವು ಅಂದರೆ ದಶಕಗಳಿಂದ ನಡ್ಕೊಂಡ್ಬಂದಿರೋ ಮಠ ಇರ್ಬೋದು ಅಥವಾ ಬೇರೆ ಸಂಸ್ಥೆಗಳಿರ್ಬೋದು, ಹೆಂಗೆ ನೋಡ್ತೀರಾ ಅದನ್ನ, ಈ ಒಂದು ಬೆಳವಣಿಗೆನ ಅಂತ? ನಾನೀಗ ಹೇಳಿದೆಯಲ್ಲ, ಮೂಲ ಸತ್ಯವನ್ನು ಬದಲು ಮಾಡಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಈ ಆಕ್ಸಿಜನ್, ದ O2 ಮಾಲಿಕ್ಯೂಲ್, ದಟ್ ಕಾಂಟ್ ಬಿ ಚೇಂಜ್ಡ್. ಅದೇ ರೀತಿಯಲ್ಲಿ ಮೂಲವನ್ನು ಬದಲಿಸ್ದಲೇ ಅದನ್ನು ಹೇಳ್ತಕ್ಕಂಥ ರೀತಿಯನ್ನು, ಮೆಥಡ್ ಆಫ್ ಟೀಚಿಂಗ್ ಬದಲಾಗ್ಬೋದು. ಬೇಕಿದ್ರೆ ನೀವು ಹೇಳಿದ್ರಿ ಯೋಗ ಈಸ್ ಕಮರ್ಷಿಯಲೈಸ್ಡ್, ಅವರ್ ಸ್ಪಿರಿಚುಯಾಲಿಟಿ ಈಸ್ ಕಮರ್ಷಿಯಲೈಸ್ಡ್ ಅಕ್ರಾಸ್ ದ ವರ್ಲ್ಡ್. ಬಹುಶಃ ಬದಲಾಗ್ತಾ ಇರ್ತಕ್ಕಂಥ ದಿನಮಾನದಲ್ಲಿ ಅದನ್ನು ಪಾಪ್ಯುಲರೈಸ್ ಮಾಡ್ತಕ್ಕಂಥ ರೀತಿಯಲ್ಲಿ ವೆನ್ ಯು ಸ್ಟಾರ್ಟ್ ಮೇಕಿಂಗ್ ಯೂಸ್ ಆಫ್ ದ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್, ಅದೆಲ್ಲ ನೋಡಿದ ಸಂದರ್ಭದಲ್ಲಿ ಇದ್ರ ಕೂಡ ಕಮರ್ಷಿಯಲೈಸ್ ಆಗ್ತಕ್ಕಂಥ ಅವಶ್ಯಕತೆ ಇತ್ತ ಅಂತ ಒಂದು ಭಾವನೆ ಬರ್ತದೆ. ಈಗ ಜಗತ್ತೆಲ್ಲವನ್ನು ಕೂಡ, ಇಫ್ ಯು ವುಡ್ ಲೈಕ್ ಟು ರೀಚ್ ಔಟ್ ದ ಎಂಟೈರ್ ಗ್ಲೋಬ್, ಆಬ್ವಿಯಸ್ಲಿ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಸೋಷಿಯಲ್ ಆರ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್. ಅಷ್ಟಕ್ಕೋಸ್ಕರನೇ ಅದು ಕಮರ್ಷಿಯಲೈಸ್ ಆಯಿತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ತಲುಪಿಸ್ತಕ್ಕಂಥ, ಈಗ ನಾನು ಮಠದಲ್ಲಿ ಕುಳಿತುಕೊಂಡು 4 ಜನಕ್ಕೆ ಪಾಠ ಮಾಡೋದಕ್ಕೂ ಯೂಸಿಂಗ್ ದ ಮಾಡರ್ನ್ ಡಿಜಿಟಲ್ ಟೂಲ್ಸ್, ಇಫ್ ಐ ಸ್ಟಾರ್ಟ್ ರೀಚಿಂಗ್ ಔಟ್ ಲ್ಯಾಕ್ಸ್ ಆ್ಯಂಡ್ ಮಿಲಿಯನ್ಸ್ ಅಕ್ರಾಸ್ ದ ವರ್ಲ್ಡ್, ಆವಾಗ ಹೆಚ್ಚಿನ ಜನಗಳಿಗೆ ತಲುಪ್ದಂಗೆ ಆಗುತ್ತಲ್ವ. ಅದನ್ನು ಕಮರ್ಷಿಯಲೈಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಸಮಸ್ಯೆ ಎಲ್ಲಿ ಆಗ್ತಾ ಇದೆ ಅಂತಂದರೆ, ಉದಾಹರಣೆಗೆ ಯೋಗವನ್ನು ಹೇಳ್ಕೊಡ್ಲಿಕ್ಕೆ ಹೋಗ್ತೇವೆ. ಈಗ ನೀವು ನಮ್ಮ ಸಂಸ್ಥೆಯಲ್ಲಿ ಯೋಗದ ರಿಟ್ರೀಟಿಗೆ ಸೇರಿಕೊಂಡ್ರಿ ಅಂತಂದರೆ 8 ದಿನದಲ್ಲೇ ನಿಮಗೆ ಧ್ಯಾನವನ್ನು ಕಲಿಸಿ ನಾನು ಕಳಿಸಿಕೊಡ್ತೇನೆ ಅಂತಂದರೆ ತಪ್ಪಾಗುತ್ತೆ. ಇಟ್ಸ್ ಎ ಸಿಸ್ಟಮ್. ಒಂದು ಕಾಲ ಇತ್ತು, ಉಪನಿಷತ್ತುಗಳನ್ನು 12 ಬಾರಿ 12 ವರ್ಷದಲ್ಲಿ ಕೇಳಬೇಕು ಮಿನಿಮಮ್ ಅಂತಂದ್ಬಿಟ್ಟು. ಗುರುವಿನ ಮುಖೇನ ಗುರುವಿನ ಹತ್ರ ಕುಳಿತುಕೊಂಡು, ಆ ಗುರು ಹೇಗಿರಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು. ಈಗ ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂತ ನೀವು ಮ್ಯಾಥಮೆಟಿಕ್ಸ್ ಟೀಚರ್ ಹತ್ರ ಹೋಗ್ಬೇಕು, ಹೌದಲ್ಲ? ಸೋಷಿಯಲ್ ಸೈನ್ಸ್ ಟೀಚರ್ ಹತ್ರ ಹೋದರೆ ವಾಟ್ ಯು ಕ್ಯಾನ್ ಸೇ ದಟ್, ಹೌ ಯು ಕ್ಯಾನ್ ಟೀಚ್. ಸಿಮಿಲರ್ಲಿ ಈ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮದ ಸಾರವನ್ನು ತಿಳಿಸ್ತಕ್ಕಂಥ, ಮಾರ್ಗವನ್ನು ತಿಳಿಸ್ತಕ್ಕಂಥ ಗುರುಗಳು ಯಾರಿದ್ದಾರೆ ಅವ್ರನ್ನ ಟೀಚ್ ಮಾಡ್ತಕ್ಕಂಥ ಅವರ ಎಲಿಜಿಬಿಲಿಟಿ ಏನಿದೆ, ಕ್ವಾಲಿಫಿಕೇಷನ್ ಇದೆ. ಒಂದು ಯಾವುದೇ ಗ್ರಂಥದ ಪ್ರವೇಶ ಆಗೋದಕ್ಕೂ ಮುಂಚೆ ನಮ್ಮ ಹಿರಿಯರು ಅದಕ್ಕೊಂದು ಕ್ವಾಲಿಫಿಕೇಷನ್ ಮತ್ತು ಎಲಿಜಿಬಿಲಿಟಿನ ಸೆಟ್ ಮಾಡ್ತಾಯಿದ್ರು. ಉದಾಹರಣೆಗೆ ಶಂಕರಾಚಾರ್ಯರ ಯಾವುದೋ ಒಂದು ಕೃತಿ ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದು ಮಾತನ್ನು ಮುಂಚೆನೇ ಗ್ರಂಥಕರ್ತರು ಏನು ಮಾಡ್ತಾಯಿದ್ರು, ಈ ಗ್ರಂಥವನ್ನು ಓದಲಿಕ್ಕೆ ನಿನ್ನ ಅರ್ಹತೆ ಏನಿರಬೇಕು,
ಈಗ BSc ಓದಬೇಕು ಅಂತಂದರೆ ಏನು ಮಾಡಬೇಕು? PUC ಆರ್ಟ್ಸ್ ಮಾಡಿದರೆ ಸಾಕು ಆಗುತ್ತಾ? PUC ಕಾಮರ್ಸ್ ಮಾಡಿದರೆ ಕೊಡ್ತೀರಾ ನೀವು ಸೀಟು? ಇಲ್ಲ, PUC ಸೈನ್ಸೇ ಓದಬೇಕು. ಅದೇ ರೀತಿಯಲ್ಲಿ ಒಂದು ಗ್ರಂಥ ಇದೆ, ಆ ಗ್ರಂಥದ ಪ್ರವೇಶ ಮತ್ತು ಗ್ರಂಥದ ಅಧ್ಯಯನವನ್ನು ನೀನು ಮಾಡಬೇಕು ಅಂತಂದರೆ ಪ್ರವೇಶ ಆಗೋದಕ್ಕೂ ಮುಂಚೆ ನಿಮಗೆ ಕೆಲವೊಂದು ಅರ್ಹತೆ ಇರಬೇಕು, ಅಧಿಕಾರಿ ಲಕ್ಷಣಗಳು ಅಂತ ಕರಿತೇವೆ. ಹಾಗಂತ ಅಂದ್ಬಿಟ್ಟು ಅದನ್ನು ಓದಲಿಕ್ಕೆ ನಮಗೆ ಹಕ್ಕು ಇಲ್ವಾ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅಂತಂದರೆ ಅದಲ್ಲ. ಇಟ್ ಈಸ್ ನಥಿಂಗ್ ಟು ಡೂ ವಿತ್ ವಾಟ್ ಎವರ್ ದ ಸಿಸ್ಟಮ್ ಯು ಡು ಹ್ಯಾವ್ ಇನ್ ದ ಪ್ರೆಸೆಂಟ್ ಕಂಟೆಂಪ್ರರಿ ಸೊಸೈಟಿ. ಅದು ಹಾಗೆ ಅಲ್ಲ. ಅದನ್ನು ತಿಳಿಯೋದಕ್ಕೂ ಮುಂಚೆ ನಿನಗೆ ಇಷ್ಟಿರಬೇಕು. ಏನು? ತಪೋಬಿಹಿ, ಉದಾಹರಣೆಗೆ ಹೇಳ್ತೇನೆ, ತಪೋಬಿಹಿ ಕ್ಷೀಣಪಾಪಾನಾಂ ಶಾಂತಾನಾಂ ವೀತರಾಗಿಣಾಂ ಮುಮುಕ್ಷೂಣಾಂ ಅಪೇಕ್ಷೋ ಅಯಂ ಆತ್ಮಬೋಧ ಅಂತ ಒಂದು ಗ್ರಂಥದ ಪ್ರವೇಶಕ್ಕೂ ಮುಂಚೆ ಅದು ಬರೆದದ್ದು, ಆತ್ಮಬೋಧ ವಿಧೀಯತೆ. ಈ ಗ್ರಂಥವನ್ನು ನೀನು ಅಧ್ಯಯನ ಮಾಡಿ ತಿಳ್ಕೊಳ್ಬೇಕು ಅಂತಂದರೆ ಗುರು ಇರಬೇಕು ಒಂದು. ಅದರ ಜೊತೆಯಲ್ಲಿ ಈಗಾಗಲೇ ನಿನಗೇನೇನು ಕ್ವಾಲಿಫಿಕೇಷನ್ ಆಗಿರಬೇಕು? 10th ಪಾಸ್ ಆಗಿರಬೇಕು, PUC ಸೈನ್ಸ್ ಓದಿರಬೇಕು ಮತ್ತು BSc ಓದಿರಬೇಕು, ದೆನ್ ಯು ಕ್ಯಾನ್ ಗೋ ಟು MSc. ಸಿಮಿಲರ್ಲಿ ಈ ಶಾಸ್ತ್ರಗಳ ಗ್ರಂಥಗಳನ್ನು, ಯಾಕಂದರೆ ನಿಮ್ಮ ಹೊರಗಿನ ಭೌತಿಕ ವಿದ್ಯೆಯನ್ನು ಕಲಿಯೋದಕ್ಕೂ ಆಂತರಿಕ ಆಧ್ಯಾತ್ಮಿಕ ವಿದ್ಯೆ ಕಲಿಯೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅಥವಾ ಒಂದೇ ಥರ ಇದೆ ಅಂದರೂ ತಪ್ಪಾಗಲಾರ್ದು. ಅಲ್ಲಿಯೂ ಕೂಡ ಆ ಅರ್ಹ ಟೀಚರ್ಸ್ ಹತ್ರ ಹೋಗಿ ನೀವು ಪಾಠ ಮಾಡಿಸ್ಕೊಂಡ್ರೆ ನಿಮ್ಗೆ ಹೇಗೆ ಅರ್ಥ ಆಗುತ್ತೋ ಅವ್ನು ಹೇಳ್ಕೊಡ್ಲಿಕ್ಕೂ ಶಕ್ತಿ ಬರ್ತದೋ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕತೆ ಅಂತಂದರೆ ಕುಳಿತುಕೊಂಡು ನಾನು ಕಂಪ್ಯೂಟರ್ ಇಟ್ಕೊಂಡು ಒಂದು ಯೂಟ್ಯೂಬ್ನ ಮಾಡಿಕೊಂಡು ಇಫ್ ಐ ಸ್ಟಾರ್ಟ್ ಟೀಚಿಂಗ್ ದಟ್ ವಿದೌಟ್ ನೋಯಿಂಗ್ ಎನಿಥಿಂಗ್, ಇಲ್ಲಿ ಸಮಸ್ಯೆ ಆಗ್ತಾ ಇರೋದು. ನೀವು ಡಿಜಿಟಲ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇರ್ತಕ್ಕಂಥದ್ರಿಂದ ಖಂಡಿತ ಸಮಸ್ಯೆ ಆಗ್ತಾ ಇಲ್ಲ. ಒನ್ ಹೂ ಹ್ಯಾಸ್ ಬೀನ್ ರಿಯಲಿ ಟೀಚಿಂಗ್, ಈಸ್ ಈ ಎಲಿಜಿಬಲ್ ಟು ಟೀಚ್? ಈಸ್ ಈ ರಿಯಲೈಸ್ ಈ ಹಿಮ್ಸೆಲ್ಫ್? ಇಗ್ನೋರೆಂಟ್ ಪರ್ಸನ್, ಹೌ ಕ್ಯಾನ್ ಈ ರಿಮೂವ್ ದ ಇಗ್ನೋರೆನ್ಸ್? ಇಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗುತ್ತೆ.